ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಶುಕ್ರವಾರದ ಬೆಳಗಿನ ವೀಡಿಯೋ. ಖಾರ ಪೊಂಗಲ್ ಮಾಡೋಣ ಅಂತ ಅಕ್ಕಿ, ಹೆಸರುಬೇಳೆ, ಅರಿಶಿನ, ಉಪ್ಪು ಹಾಕೋ ವಿಶಿಲ್ ಹೊಡ್ಸ್ಕೊಂಡೆ. ಒಂದು ಕಡೆ ಟೀ ರೆಡಿ ಮಾಡಿಕೊಂಡೆ. ಇನ್ನೊಂದು ಕಡೆ ಕಾಯಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಮೆಣಸಿಕಾಯಿ, ಕರಿಬೇವು ರೆಡಿ ಮಾಡಿಕೊಂಡೆ. ಇನ್ನೊಂದು ಕಡೆ ಕಾಳು ಮೆಣಸು, ಗೋಡಂಬಿ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಕಾಳು ಮೆಣಸು ಕುಟ್ಟಿಟ್ಕೋಬೇಕು. ಇದು ಫ್ರೈಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಾದ್ಮೇಲೆ ಲಾಸ್ಟ್ಗೆ ಕಾಯಿ ಹಾಕೋಬೇಕು. ಕಾಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಕಡೆ ಟೀ ಕುದೀತಾ ಇತ್ತು. ಫ್ರೈ ಮಾಡಿಕೊಂಡೆ. ಲಾಸ್ಟಿಗೆ ಕಾಳು ಮೆಣಸು ಉದುರಿಸಿ ಕುಕ್ಕರಲ್ಲೇ ನಾನು ಮಿಕ್ಸ್ ಮಾಡಿಕೊಂಡೆ ಒಗ್ಗರಣೆ ಹಾಕಿರೋದನ್ನ. ಆಮೇಲೆ ಆಯಿತು, ಸ್ಲ್ಯಾಬೆಲ್ಲ ಒರೆಸಿ ಕ್ಲೀನ್ ಮಾಡಿದೆ. ಆಮೇಲೆ ಮಿಷಿನಿಗೆ ಬಟ್ಟೆ ಹಾಕಬೇಕಿತ್ತು. ಸ್ವಲ್ಪ ಮಿಷಿನಿಗೆ ಬಟ್ಟೆ ಹಾಕ್ಕೊಂಡೆ ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು. ಇನ್ನು ಅವಳನ್ನ ಅಲ್ಲಿ ಬಿಡೋಕೆ ಹೋದರೆ 10-15 ನಿಮಿಷ ಕೆಳಗಡೆ ವ್ಯಾನ್ ಬರೋ ತನಕ ಕಾಯಬೇಕು. ಅದಕ್ಕೆ ಮಿಷಿನು ಬಟ್ಟೆ ಹಾಕೋಗೋಣ ಅಂದ್ಬಿಟ್ಟು ಮಿಷಿನಿಗೆ ಬಟ್ಟೆ ಹಾಕಿದೆ. ಅಷ್ಟೊತ್ತು ನನ್ನ ಮಗಳು ಸಾಕ್ಸು ಮತ್ತು ಶೂ ಹಾಕೋತಾ ಇದ್ಲು. ಇನ್ನೂ 10 ನಿಮಿಷ ಇತ್ತು. ಅಷ್ಟೊತ್ತಿಗೆ ಅರಿಶಿನ, ಕುಂಕುಮ, ರಂಗೋಲಿ ಹಾಕಿದೆ ಬಾಗಿಲಿಗೆ. ಅವಳನ್ನ ಬಿಟ್ಟು ಬರ್ಬೇಕಾದ್ರೆ ಹಂಗೆ ಹೂವು ತೊಗೊಬಂದೆ. ಹೂವು ತೊಗೊಬಂದು ನಾನು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಹೂವೆಲ್ಲ ಮಡಿಸಿದೆ. ಹೂವೆಲ್ಲ ಮಡಿಸಿ ಪೂಜೆ ಮಾಡೋದಕ್ಕೆ ಏನಿಲ್ಲ ಅಂದರೂ 11:30 12 ಗಂಟೆ ಆಗೇ ಹೋಗುತ್ತೆ. ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿ ನೆನೆಸ್ಕೊಂಡು ಅಕ್ಷತೆ ಹಾಕಿ, ಮನೆ ದೇವ್ರನ್ನ ನೆನೆಸ್ಕೊಂಡು ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡೆ. ನಮಸ್ಕಾರ ಮಾಡ್ಕೊಂಡು ಇವತ್ತಿನ ಪೂಜೆ ಮುಗೀತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ ಗಾಯ್ಸ್. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ಸಹ ನನ್ನ ನೋಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮತ್ತು ಶೇರ್ ಮಾಡಿ ಗಾಯ್ಸ್.